ವರ್ಷದಲ್ಲೇ ಡಿಸೆಂಬರು 5ನೇ ತಾರೀಕು ಟ್ರೈಲರ್ ರಿಲೀಸ್ ದಿವಸ ನಮ್ಮ ಡಿ ಬಾಸ್ ದರ್ಶನ್ ಅವರ ಕಡೆಯಿಂದ ನಾವು ಅಭಿಮಾನಿಗಳು ಹತ್ತಿರ ಗ್ರಾಮಸ್ಥರು ಆನೇಕಲ್ ತಾಯಿನ ಹುಡುಗರೆಲ್ಲ ಸೇರಿಕೊಂಡು ಬಾಡೂಟ ಅಂದರೆ ಸುಮ್ಮನೆ ಬಾಡೂಟ ಅಲ್ಲ, ದೇವ್ರಿಗೆ ಹರಕೆ ಮಾಡಿ ಒಂದು 20 ಕುರಿಗಳು ಟ್ರೈಲರ್ಗಾಗಿ ನಾವು ಹೊಡೆದು ದೇವರಿಗೆ ಗ್ರಾಮ ದೇವತೆ ಗ್ರಾಮ ಪಂಚಾಯಿತಿ ಪಟಾಲಮ್ಮನಿಗೆ ನಾವು ಬಲಿ ಕೊಟ್ಟು ನಮ್ಮ ಅದ್ಧೂರಿಯಾಗಿ ಈ ಚಾಲನೆ ಮಾಡ್ತಾಯಿದ್ದೀವಿ. ಇಡೀ ಕರ್ನಾಟಕದಾದ್ಯಂತ ನಮ್ಮ ಟ್ರೈಲರ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಬಾಸು ಒಳಗಡೆ ಇದ್ರೂ ಅಷ್ಟೇ ಹೊರಗಡೆ ಇದ್ರೂ ಅಷ್ಟೇ ಬಾಸು ಬೇಗ ಬರಬೇಕು, ಹೊರಗಡೆ ಬಂದು ನಮ್ಮ ಪ್ರೀತಿ ವಿಶ್ವಾಸ ಗಳಿಸ್ಬೇಕು ಅಂತ ನಾವೆಲ್ಲ ಮಾಡ್ತಾಯಿದ್ದೀವಿ. ಎಲ್ಲರೂ ಬಾಸ್ ಕಡೆನೇನು ಬರ್ತಾನೆ ಇದೆಲ್ಲ ಹೇಳ್ತಾರೆ. ನಾನು ಪ್ರತಿಯೊಂದು ಪ್ರೀತಿ ವಿಶ್ವಾಸದಿಂದ ಎಲ್ಲ ಸೇರಿ ಹುಡುಗರು ಯುವಕರು ಎಲ್ಲ ಹಿರಿಯರೆಲ್ಲ ಸೇರಿ ಮಾಡ್ತಾ ಇರೋದಕ್ಕೆ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಡೆವಿಲ್ ಅಂದರೆ ಡೆವಿಲ್ ನಮ್ಮ ಕರಿಯ ಪ್ರೀತಿ ವಿಶ್ವಾಸದಿಂದ ಪ್ರೀತಿಯ ತೂಗುದೀಪ ದರ್ಶನ್ ಅವ್ರಿಗೆ ಬಾಕ್ಸ್ ಆಫೀಸ್ ಪೀಸ್ ಆಗಬೇಕು ಈ ಚಿತ್ರ ಅಂತ ಹೇಳ್ಬಿಟ್ಟು ನಾವು ಮನಸ್ಫೂರ್ತಿ ಕೇಳ್ಕೊತಾ ಇದ್ವಿ. ನಾವು ಬಾಡೂಟ ಅಂದರೆ ಕುರಿ ಅಂದರೆ ಬನ್ನೂರು ಕುರಿ ಆಗಿರ್ಬೋದು, ಎಲ್ಲ ಕುರಿಗಳು ಸುಮಾರು ಒಂದು 20 ಕುರಿ ಅಂದರೆ ಒಂದು 400 kg ಕುರಿ ಮಾಂಸ ಬರುತ್ತೆ. ಮಟನ್ ಬಿರಿಯಾನಿ ಮನೆಗಳಿಗಂತೆಲ್ಲ ಹೇಳ್ತಾರೆ. ನಾನು ಈ ಸಾರ್ವಜನಿಕರು ಈ ಸಮಾಜಕ್ಕೆ ಬೇಕಾಗಿರೋಂಥ ಜನಗಳು ಊಟ ಮಾಡಬೇಕು ಅಂತ ಹೊಟ್ಟೆ ತುಂಬ ಊಟ ಮಾಡಿ ಚಿತ್ರ ನೋಡಬೇಕು ಅಂತ ನಾವು ಮನಸ್ಫೂರ್ತಿಯಾಗಿ ನಾವು ಮಾಡ್ತಾಯಿದ್ವಿ. ದರ್ಶನ್ ಅವರು ಸಾಹೇಬ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಸುಮಾರು 20 ವರ್ಷದಿಂದ ಅಭಿಮಾನವಾಗಿದ್ದೀವಿ. ಆ ಪ್ರೀತಿ ವಿಶ್ವಾಸದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಟ್ರೈಲರ್ ಸುಮಾರು ಒಂದು 10 ಸಲ ನೋಡಿದ್ದೀವಿ. ಮತ್ತು ಸಂಜೆ ಟೈಮಲ್ಲಿ ಅಂದರು 5 ಗಂಟೆ ಮೇಲೆ ಸುಮಾರು ಇನ್ನೊಂದು 10 ಬಾರಿ ನೋಡಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೀವಿ. ಡೈಲಾಗು ಚಿಂದಿ ಬಾಕ್ಸ್ ಆಫೀಸ್ ಈ ಸರಿ ಸುಲ್ತಾನ್ ಆಗಲ್ಲ, ಪೀಸ್ ಆಗ್ತದೆ. ಚಿತ್ರಾನ್ನ ಅಂದರೆ ಬಿರಿಯಾನಿ, ಮೈಸೂರು ಪಲಾವ್ ಕೊಡ್ತೀವಿ. ಈ ಸರಿ ಚಿತ್ರಾನ್ನ ಕೊಡಲ್ಲ, ಪೀಸ್ ಮಾಡಲ್ಲ, ಮೈಸೂರು ಪಲಾವ್ ಕೊಡ್ತಾ ಇದೀವಿ ಎಲ್ಲರಿಗೂ ಈ ಸರಿ. ಡೆವಿಲ್ ಬಾಸು ಜೈ ಡೆವಿಲ್. ಇದ್ರೆ ನೆಮ್ಮದಿಯಾಗಿರ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಪ್ರತಿಯೊಂದು ಊರಲ್ಲೂ ಗ್ರಾಮದಲ್ಲೂ ಬಾಡೂಟ ಹಂಚ್ಬೇಕು. ಡೆವಿಲ್ ಚಿತ್ರದನ್ನು ನೋಡಿ ಬಾಡೂಟ ತಿನ್ಬೇಕು, ಬಾಡೂಟ ಹಂಚ್ಬೇಕು. ನೆಮ್ಮದಿಯಾಗಿರ್ಬೇಕಂದ್ರೆ ಇದೊಂದೇ ಕಾರಣ, ಇದೆ ಒಂದೇ ನೆಮ್ಮದಿಯಾಗಿರ್ಬೇಕು. ಇನ್ಸ್ಪಿರೇಷನ್ ಅಂದರೆ ಸುಮಾರು ನಮ್ಮ ದರ್ಶನ್ ಅವರು ಸುಮಾರು 25 ವರ್ಷದಿಂದ ನಾವು ಕರೆ ಪಿಕ್ಚರ್ ನೋಡ್ಕೊಂಡು ಬಂದಿರೋದು. ಅಲ್ಲಿಂದ ನಮ್ಮ ಸ್ಫೂರ್ತಿನೇ ದರ್ಶನ್ ಸಾಹೇಬರು, ಸ್ಫೂರ್ತಿನೇ ದರ್ಶನ್ ಅವರು, ತೂಗುದೀಪ ದರ್ಶನ್ ಫ್ಯಾಮಿಲಿ ನಮ್ಮ ಸ್ಫೂರ್ತಿ. ಜೊತೆಗಿರ್ಬೇಕು ಅನಿಸ್ತದೆ. ಬಂದೇ ಬರ್ತಾರೆ ನಮ್ಮ ಬಾಸು. ಬಂದಮೇಲೆ ನಮ್ಮ ಜೊತೆ ಎಲ್ಲ ಸೇರ್ತಾರೆ ಅಂತ ನಮಗೆ ಕನಸು ಇದೆ, ನನಸು ಇದೆ, ಎಲ್ಲ ಆಗುತ್ತಿದೆ. ಸ್ವಲ್ಪ ನೋವಾಗುತ್ತೆ. ಆ ನೋವುಗಳು ಎಲ್ಲ ಅತಿ ಬೇಗ ಶೀಘ್ರವಾಗಿ ನಮ್ಮ ಗ್ರಾಮ ದೇವತೆ ಪಟಾಲಮ್ಮನು ಬೇಗ ಹೊರಗೆ ತರ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಪಟಾಲಮ್ಮಗೆ ನಾವು ಪೂಜೆ ಹರಕೆ ಎಲ್ಲ ಮಾಡಿ ಬಾಡೂಟ ಮಾಡ್ತಾ ಇದೀವಿ. ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇದೀವಿ. ಈಗ ಸಿನಿಮಾ ಬರ್ತಾ ಇದೆ 11ನೇ ತಾರೀಕು, ಎಷ್ಟು ಹೋಪ್ ಇದೆ, ಎಷ್ಟು ಸಕ್ಸಸ್ ಆಗುತ್ತೆ ಅಂತ? ಸಕ್ಸಸ್ ಅಂದರೆ ಇದು ಸಣ್ಣಪಣ್ಣ ವಿಶೇಷವಾಗಿ ಅಂದರೆ ಸಣ್ಣಪಣ್ಣ ಹೇಳೋ ಅವಶ್ಯಕತೆ ಏನಿಲ್ಲ. ಇದು ಕರ್ನಾಟಕದಾದ್ಯಂತ ಹೊರ್ಗಿನ ರಾಜ್ಯದಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ಡೆವಿಲ್ ಸಕ್ಸಸ್ಫುಲ್ ಬಗ್ಗೆ ಹೊರ್ಗಿನ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟು ಎಲ್ಲ ಅಭಿಮಾನಿಗಳು ಮಾಡ್ತಾ ಇರೋದು, ಭಟ್ರಾರು ಮಾಡ್ತಾ ಇಲ್ಲ, ಅಭಿಮಾನಿಗಳು ಮಾಡ್ತಾ ಇರೋದು. ಅಭಿಮಾನಿಗಳು ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ 5,000 ಜನ ಮೇಲೆ ಇದ್ದಾರೆ. ತಾಲೂಕು ಸೇರಿ ಹೇಳ್ಬೇಕಂದ್ರೆ 7,000 ಜನ ಇದ್ದಾರೆ. ಹಬ್ಬ ಮಾಡ್ತೀವಿ ಈ ಸರಿ. ಡೆವಿಲ್ ಹಬ್ಬ ಏನು ಮಾಡ್ತಾ ಇದ್ದೀವಿ. 11ನೇ ತಾರೀಕು ಒಂದು 10ರಷ್ಟು ಹಬ್ಬ ನಡೀತದೆ. ಕರ್ಗ ಮಹೋತ್ಸವ ಹೆಂಗೆ ನಡೀತದೋ ಆ ಥರ 11ನೇ ತಾರೀಕು ರಿಲೀಸ್ ದಿನ ಡೆವಿಲ್ ಹಬ್ಬನೂ ತುಂಬ ಜೋರಾಗಿ ನಡೆಯುತ್ತೆ. ಬೇರೆ ಕೇಳಿ ಸರ್, ಕ್ವಶನ್ ಕೇಳಿ. ಇಲ್ಲಿ ನಮ್ಮ ಡಿ ಬಾಸ್ ಅತ್ತಿಬೆಲೆ ಮುಖಂಡರಂದರೆ ಡಿ ಬಾಸ್ ಮಂಜಣ್ಣ ಅವರು, ಅರ್ಜುನ್ ಅವರು, ಸಂಜಯ್ ಅವರು, ನಮ್ಮ ಎಲ್ಲ ಅಭಿಮಾನಿಗಳೆಲ್ಲ
ಎಲ್ಲರೂ ಸೇರಿ ಅಂದರೆ ಮುನ್ನಡೆಸ್ತಾ ಇರೋಂಥ ಅವರು ಹೇಳ್ತಾ ಇರೋದು ನಾನು. ಎಲ್ಲ ಕಡೆಯಿಂದನೂ ನಮಗೆ ಪ್ರೋತ್ಸಾಹಗಳೆಲ್ಲ ತುಂಬ ಹೃದಯಪೂರ್ವಕ ಸಿಕ್ಕಿದೆ.